ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಜೇತ್. ಶ್ರೀಗುರುಭ್ಯೋ ನಮಃ. ಪ್ರಾಣಃ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಕಾರ್ಯನಿರ್ವಹಿಸುವಂತಹ ಶಕ್ತಿಗೆ ಪ್ರಾಣಶಕ್ತಿ ಅಂತ ಹೆಸರು. ಬೇರೆ ಏನಿದ್ದರೂ ಕೂಡ ಯಾವ ಒಂದು ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯ ಇಲ್ಲದೆ ಕೆಲಸ ನಡೆಯುವುದೇ ಇಲ್ಲವೋ ಅದನ್ನು ಅದರ ಪ್ರಾಣ ಅಂತ ಕರೀತೇವೆ. ನಮ್ಮ ದೇಹವನ್ನಾಗಲಿ ಅಥವಾ ಪ್ರಪಂಚದ ಯಾವುದೇ ಜೀವಜಾತದ ದೇಹವನ್ನಾಗಲಿ ನಡೆಸುವಂತಹ ಶಕ್ತಿ, ಅದು ಜಗತ್ತಿನ ಏಕೈಕ ನಿಯಮನ ಶಕ್ತಿ. ಅದು ಪರಮಾತ್ಮ ಶ್ರೀಮನ್ನಾರಾಯಣ. ಕರ್ಕೊಂಡು ಹೋಗಬಹುದು, ಆದರೆ ನಮ್ಮನ್ನು ಎಳ್ಕೊಂಡು ಹೋಗುವಂತಹ ಇನ್ನೊಂದು ಶಕ್ತಿ ಇದೆ ಅನ್ನುವಂಥದ್ದೇ ಅದರ ವಿಶೇಷವಾದಂತಹ ಮಹತ್ವ. ಪ್ರಾಣ ಪ್ರತಿಷ್ಠೆ ಅಂತ ನಾವು ಕೇಳಿರ್ತೇವೆ. ಒಂದು ವಿಗ್ರಹವನ್ನು ನಾವು ಸ್ಥಾಪನೆ ಮಾಡುವುದಿದ್ದರೂ ಕೂಡ ಪೂಜಾದಿಗಳಿಗೆ ನಾವು ಪ್ರಾಣ ಪ್ರತಿಷ್ಠಾದಿ ವಿಶೇಷ ವಿಧಿಯನ್ನು ಅನುಸರಿಸ್ತೇವೆ. ಅಂದರೆ ಪರಮಾತ್ಮನ ವಿಶೇಷವಾದಂತಹ ಒಂದು ಸನ್ನಿಧಾನವನ್ನು ಮತ್ತೆ ಮತ್ತೆ ಜಪ ಮಾಡುವ ಮೂಲಕ ಅನೇಕ ಆಗಮುಕ್ತ ವೈದಿಕ ಮಂತ್ರ ಪ್ರಯೋಗಗಳನ್ನು ಶಾಸ್ತ್ರೀಯವಾಗಿ ತಂತ್ರಾದಿ ಪ್ರಯೋಗಗಳನ್ನು ಮಾಡುವ ಮೂಲಕ ಅಲ್ಲಿ ಸಂಚಯನ ಮಾಡ್ತೇವೆ, ಅಂದರೆ ಒಟ್ಟು ಸೇರಿಸ್ತೇವೆ ಅಂತ ಅರ್ಥ. ಇಲ್ಲದಿದ್ದರೆ ಅದೊಂದು ಸುಮ್ಮನೆ ಒಂದು ಗೊಂಬೆಯೋ ಒಂದು ವಿಗ್ರಹವೋ ಏನೋ ಒಂದು ವಸ್ತುವಾಗಿರ್ತದೆ ಅಷ್ಟೆ. ಯಾವಾಗ ನಮಗೆ ಅಲ್ಲಿ ಆ ಶಕ್ತಿಯ ಅನುಭವವಾಗುತ್ತದೋ ಆವಾಗ ಗೊತ್ತಾಗ್ತದೆ ಅಲ್ಲಿ ಒಂದು ಎನರ್ಜಿ ಅಕ್ಯುಮುಲೇಟ್ ಆಗಿದೆ ಅಂತ. ನೀವೊಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸನ್ನು ಇಟ್ಕೊಂಡು ಸೂರ್ಯನ ಕಿರಣಗಳನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಬೇಕಾದರೆ ಪೇಪರನ್ನೋ ಬಟ್ಟೆಯನ್ನೋ ಸುಟ್ಟೇ ಬಿಡಬಹುದು. ಅಷ್ಟು ಆ ಸೌರಶಕ್ತಿಯನ್ನು ಒಟ್ಟು ಸೇರಿಸುವಂತಹ ಕೇಂದ್ರೀಕೃತಗೊಳ್ಳುವಂತಹ ಒಂದು ವ್ಯವಸ್ಥೆ. ಅದನ್ನೆಲ್ಲವನ್ನು ಒಂದೇ ಕಡೆ ಸೇರಿಸುವುದು ಅಂತ ಹೇಳಿ. ಚಿನ್ನದ ಅದಿರುಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತವೆ ಮಣ್ಣಲ್ಲಿ. ಅದನ್ನೆಲ್ಲವನ್ನು ಕೂಡ ಫಿಲ್ಟರ್ ಮಾಡಿ 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 ಸಪರೇಟ್ ಮಾಡಿ ಪ್ರತ್ಯೇಕವಾಗಿ ನಾವು ಗುರುತಿಸಿದಿಲ್ವ ಹಾಗೆ. ಈ ರೀತಿಯಾಗಿ ಪ್ರಾಣ ಅಂದರೆ ಪ್ರಧಾನ ಅಂತ ಅರ್ಥ. ಇಲ್ಲಿ ಪ್ರಾಣಶಕ್ತಿಗೆ ಮುಖ್ಯವಾದಂತಹ ಅರ್ಥ ಪರಮಾತ್ಮನೇ ಆಗ್ತಾನೆ. ಉದಾಹರಣೆಗೆ ಬೇರೆ ಯಾವುದೆಲ್ಲ ವಸ್ತುಗಳನ್ನೇ ಇಟ್ಟುಕೊಳ್ಳಿ, ನಾವು ಆಟೋಮೆಟಿಕ್ ಆಗಿ ಕೆಲಸ ಮಾಡುವಂತಹ ಎಷ್ಟು ಯಂತ್ರಗಳಿಲ್ಲ ನಮ್ಮ ಹತ್ರ ಇವಾಗ. ವಾಹನಗಳಿವೆ, ಯಂತ್ರಗಳಿವೆ. ಅಲ್ಲಿರುವಂತಹ ಶಕ್ತಿ ಯಾವುದು? ಅಲ್ಲಿರುವಂತಹ ವಿದ್ಯುತ್ ಶಕ್ತಿ ಇರಬಹುದು, ಅಥವಾ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರಧಾನವಾದಂತಹ ಇಂಜಿನ್ ಇರಬಹುದು. ಇದೆಲ್ಲವನ್ನು ನಿಯಂತ್ರಿಸುವಂತಹ ಇನ್ನೊಂದು ಶಕ್ತಿ ಬೇರೆ ಇದೆ ಅಲ್ವಾ. ಅಂದರೆ ಒಂದು ಯಂತ್ರವನ್ನು ನಡೆಸಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ನಿಗ್ರಹ ಮಾಡುವಂತಹ ಶಕ್ತಿ ನಮ್ಮಲ್ಲಿದೆ. ಹಾಗಾಗಿ ಕಾರು ಬಂತು ಅಂತ ಯಾರು ವ್ಯವಹಾರಕ್ಕೆ ಹೇಳಿದರೂ ಕೂಡ ಎಲ್ಲರಿಗೂ ಗೊತ್ತಿದೆ ಅದು ಕಾರು ತಾನಾಗಿ ಬಂದದ್ದಲ್ಲ, ಅದನ್ನು ಭರಿಸಿದ ಒಬ್ಬ ಇದ್ದಾನೆ ಅಂತ, ಒಬ್ಬ ಚಾಲಕ ಇದ್ದಾನೆ, ಡ್ರೈವರ್ ಇದ್ದಾನೆ ಅಂತ ಹೇಳಿ. ಹಾಗೆಯೇ ನಮ್ಮ ಎಲ್ಲ ವ್ಯವಸ್ಥೆಗಳು, ನಮ್ಮ ಶರೀರ ಇತ್ಯಾದಿ ಇಂದ್ರಿಯಗಳೆಲ್ಲವೂ ಕೂಡ ಪರಾಧೀನವೇ, ಪರಮಾತ್ಮನ ಅಧೀನ ಅಂತ. ಹಾಗಾಗಿ ಪ್ರಕೃಷ್ಟವಾದಂತಹ ಅನತಿ ಚೇಷ್ಟತೆ ಇತಿ ಪ್ರಾಣ. ಪ್ರಧಾನವಾಗಿ ಎಲ್ಲವನ್ನು ನಡೆಸುವನು, ಮುನ್ನಡೆಸುವವನು ಪ್ರಾಣ ಅಂತ ಅರ್ಥ. ಹಾಗಾಗಿ ಪರಮಾತ್ಮನಿಗೆ ಪ್ರಾಣ ಅನ್ನುವಂತಹ ಶಬ್ದದ ಸರಿಯಾದಂತಹ ಅರ್ಥ ಸಮನ್ವಯ ಆಗ್ತದೆ. ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯ ಪಶವಶ್ಚಯೇ. ನಾವೆಲ್ಲರೂ ಕೂಡ ಅವನನ್ನು ಫಾಲೋ ಮಾಡೋದಷ್ಟೇ, ಬೇರೆ ಏನೂ ಇಲ್ಲ. ಅವನು ಎಲ್ಲಿ ಹೋಗ್ತಾನ, ಎಲ್ಲಿ ಕರ್ಕೊಂಡು ಹೋಗ್ತಾನ, ಅದನ್ನೆಲ್ಲವನ್ನು ಎಲ್ಲರೂ ಕೂಡ, ಎಲ್ಲ ಜೀವರಾಶಿಗಳು ಕೂಡ ಮಾಡೋದೇ ಹಾಗೆ ಅಂತ ಇದು ಉಪನಿಷತ್ತು ಘೋಷಣೆ ಮಾಡಿತ್ತು. ಎಲ್ಲ ದೇವತೆಗಳಾಗಲಿ ಎಲ್ಲ ಮನುಷ್ಯರಾಗಲಿ ಅವನ ಪ್ರೇರಣೆಯಿಂದಾನೇ ಕೆಲಸವೆಲ್ಲವೂ ಕೂಡ ನಡೆಯುವಂಥದ್ದು, ಹೊರತಾಗಿ ಸ್ವತಂತ್ರವಾಗಿ ಯೋಚನೆ ಮಾಡುವಂಥದ್ದು, ಕ್ರಿಯೆ ಮಾಡುವಂತಹ ಯಾವ ಶಕ್ತಿ ಸಾಮರ್ಥ್ಯವೂ ಯಾರಿಗೂ ಇಲ್ಲದೇ ಇರುವುದರಿಂದ ಏಕೈಕ ಪ್ರಾಣ ಪರಮಾತ್ಮ ಒಬ್ಬನೇ ಅಂತ ಆಗಿಬಿಡ್ತಾನೆ. ಮುಖ್ಯ ಪ್ರಾಣನೂ ಕೂಡ ಅವನ ಅಜ್ಞಾನುವರ್ತಿಯಾಗಿರುವುದರಿಂದ ಅಲ್ವಾ. ಹಾಗಾಗಿ ವಾಯು ಸಕಾಶಾ ಜಗತ ಪ್ರವೃತ್ತಿಂ ಕಾಮಯತ್ಯಜ ಪ್ರಾಣಮತಃ ಪ್ರಾಹು ವಿಷ್ಣುಂ ವಾಯುರಪಿ ಪ್ರಭುಂ ಅಂತ ಹೇಳಿ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡಿ ತೋರಿಸ್ತಾರೆ.
ಸಕಲ ಜಗತ್ತಿಗೆ ಮುಖ್ಯ ಪ್ರಾಣ. ಒಂದು ಉಸಿರು ನಿಂತಿತು ಅಂತ ಹೇಳಿದರೆ ಎಲ್ಲ ಚೇಷ್ಟೆಗಳು ನಿಂತಿತು ಅಂತ ಅರ್ಥ, ಅಲ್ಲಿಗೆಲ್ಲ ಮುಗಿಯಿತು ಅಂತ, ಪ್ರಾಣವಾಯು ಹೊರಟು ಹೋಯಿತು ಅಂತ. ಆದರೆ ಆ ಪ್ರಾಣವಾಯುವಿಗೂ ಪ್ರೇರಕನಾಗಿರುವುದರಿಂದ ಪ್ರಾಣ ಅಂತ ಹೇಳಿ ಪರಮಾತ್ಮನೇ ಅನ್ನಿಸಿಕೊಳ್ತಾನಂತೆ. ಹಾಗಾಗಿ ವಾಯುರಪಿ ಪ್ರಭು ಅಂತ, ಪ್ರಾಣವಾಯುವಿಗೂ ಪ್ರಭು ಇವನೇ. ಆದ್ದರಿಂದ ಉಪನಿಷತ್ತು ಘಂಟಾಘೋಷವಾಗಿ ಅದನ್ನು ಸ್ಪಷ್ಟಪಡಿಸುವುದು ಹೀಗೆ ಅಲ್ವಾ. ಆದ್ದರಿಂದ ವಾಯು, ಸೂರ್ಯ ಇತ್ಯಾದಿ ಎಲ್ಲ ಜಗತ್ತಿನ ಪ್ರಧಾನ ಪ್ರೇರಕ ಶಕ್ತಿಗಳಿಗೂ ಮುಖ್ಯ ಆದೇಶವನ್ನು ಕೊಡುವಂತಹ ಪರಮಾತ್ಮ ಪ್ರಾಣ ಅಂತ ಅನ್ನಿಸಿಕೊಳ್ತಾನೆ. ಹಾಗಾಗಿ ಪ್ರಾಣ ಅನ್ನುವಂಥದ್ದಕ್ಕೆ ನಾನಾ ವಿಧದಂತಹ ಅರ್ಥಗಳಿವೆ. ಅದರಲ್ಲಿ ಮುಖ್ಯವಾಗಿ ಪ್ರಾಣ ಶಬ್ದದ ವಿವರಣೆಯನ್ನು ಕೂಡ ಕೊಟ್ಟದ್ದನ್ನು ನಾವು ಗಮನಿಸಬಹುದು. ನ ಇತ್ಯೇವಾನಂದ ಉದ್ದಿಷ್ಟ ಆಸಮಂತ ಪ್ರಕೃಷ್ಟತಃ ಪ್ರಾಣೋ ಹಿ ಭಗವಾನ್ ವಿಷ್ಣು. ಪ್ರಾಣ ಅನ್ನುವಂತಹ ಶಬ್ದವನ್ನು ನಾವು ವಿಭಾಗ ಮಾಡಿದಾಗ ಮೊದಲಿಗೆ ಣಕಾರ ಎದ್ದು ಕಾಣುತ್ತದೆ. ನಾ ಅಂದರೆ ಬೇರೆ ಏನೂ ಅಲ್ಲ, ಆನಂದ ಅಂತ ಅರ್ಥ. ನಕಾರ ಆನಂದವನ್ನು ಪ್ರತಿನಿಧಿಸ್ತದಂತೆ. ನಮಗೆ ಸಂತೋಷ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು, ಆನಂದ ಬೇಕು ಅಂತ ಇದ್ದರೆ ಅದಕ್ಕೆ ನಾವು ಪ್ರವೃತ್ತಿಯನ್ನು ಮಾಡೋದು. ಸುಮ್ಮನೆ ಕಷ್ಟ ಬೇಕು ಅಂತ ಹೇಳಿ ನಾನು ಏನಾದರೂ ಕಷ್ಟವನ್ನು ಪಡಬೇಕು, ನಾವು ಹಿಂಸೆ ನನಗೆ ಅನುಭವ ಆಗಬೇಕು ಅಂತ ಯಾರಾದರೂ ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾರ? ಅದರಿಂದ ಹಿಂದೆ ಸರಿತಾರೆ. ಬೆಂಕಿ ಇದೆ, ಅದು ಸುಡುತ್ತೆ ಅಂತ ಇದ್ದಾಗ ಅದರಿಂದ ದೂರ ಹೋಗಲಿಕ್ಕೆ ನೋಡ್ತಾರೆ. ಎಲ್ಲಿ ಸುಖ ಇದೆಯೋ ಅದನ್ನೇ ಗಮನಿಸಿಕೊಂಡು ಹುಡುಕಿಕೊಂಡು ಹೊರಡುವಂಥದ್ದು ಜಗತ್ತಿನ ಎಲ್ಲ ಪ್ರಾಣಿಗಳ ಒಂದು ಚೇಷ್ಟೆ ಅಂತ. ಚೇಷ್ಟೆ ಅಂದರೆ ಒಂದು ಕ್ರಿಯೆ ಅಂತ ಅರ್ಥ ಅಲ್ವಾ. ನೋಡಿ, ಪ್ರಪಂಚದಲ್ಲಿ ಎಷ್ಟೋ ಕೋಟಿಗಟ್ಟಲೆ ಜೀವರಾಶಿಗಳಿವೆ. ಮನುಷ್ಯರನ್ನೇ ನೋಡಿ, ಬೆಳಗ್ಗೆ ಎದ್ದು ನೋಡಿದಾಗ ರಸ್ತೆಯಲ್ಲಿ ಅಷ್ಟೊಂದು ವಾಹನಗಳು ಸಂಚರಿಸುವುದು ಕಾಣ್ತದೆ. ಎಲ್ಲರೂ ಬೆಳಿಗ್ಗೆ ಅಷ್ಟು ಟ್ರಾಫಿಕಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ. ಅಷ್ಟು ಜನ ಎಲ್ಲಿ ಹೋಗ್ತಾರೆ? ಎಲ್ಲರೂ ಕೂಡ ಸುಖವನ್ನು ಅರಸಿಕೊಂಡು ಹೋಗುವುದು, ಬೇರೆ ಯಾವುದೂ ಅಲ್ಲ. ಪ್ರಾಣಿಗಳು ನೋಡಿ, ಪಕ್ಷಿಗಳು ನೋಡಿ, ಇರುವೆಗಳು ನೋಡಿ, ದುಂಬಿಗಳು ನೋಡಿ, ಜೇನು ನೊಣಗಳನ್ನೇ ನೋಡಿ, ಅದೆಲ್ಲವೂ ಕೂಡ ಕೆಲಸಕ್ಕೆ ಹೊರಡ್ತವೆ. ಯಾವುದಕ್ಕೆ? ಒಂದೇ ಒಂದು ಉದ್ದೇಶದಿಂದ, ತಮಗೆ ಅದರಿಂದ ಸುಖ ಸಿಗ್ತದೆ ಅನ್ನುವಂತಹ ಕಾರಣವೇ ಅವುಗಳನ್ನು ಆ ಒಂದು ಪ್ರವೃತ್ತಿಯಲ್ಲಿ ಇರುವ ಹಾಗೆ ಮಾಡ್ತದೆ. ಹಾಗಾಗಿ ಆ ಸುಖ, ಅದಕ್ಕೆ ಪ್ರಾಣ ಅಂತ ಹೇಳಿದರೆ ಸುಖವನ್ನು ಅರಸಿಕೊಂಡು ಹೋಗುವಂತಹ ಒಂದು ಪ್ರಯತ್ನ ಅಷ್ಟೇ, ಬೇರೆ ಏನೂ ಅಲ್ಲ. ಆದರೆ ಇಲ್ಲಿ ಪ್ರಾಣ ಶಬ್ದದ ಸರಿಯಾದಂತಹ ವಿಶ್ಲೇಷಣೆ ಮಾಡಿದಾಗ ಪ್ರಕೃಷ್ಟಾನಂದ ರೂಪತ್ವಾತ್ ಪ್ರಾಣ ಇತ್ಯಭೇದೀಯತೆ ಅಂತ, ಪರಮಾತ್ಮನೇ ಪ್ರಾಣ, ಅವನನ್ನೇ ಹುಡುಕಿಕೊಂಡು ಹೋಗುವುದು ಅಂತ ಬೇರೆ ಏನೂ ಅಲ್ಲ. ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದರೆ, ಹುಡುಕಿಕೊಂಡು ಹೋಗುವಂಥದ್ದು ಆನಂದವನ್ನು, ಆನಂದ ಪರಮಾತ್ಮನೇ. ಆ ಆನಂದವನ್ನು ಹುಡುಕಿಕೊಂಡು ಹೋಗುವವನು ಭಿನ್ನನಾಗಿದ್ದಾನ, ಹೌದು. ಆದರೆ ಅವನು ಸ್ವತಂತ್ರನಾಗಿಲ್ಲ. ಅವನನ್ನು ಅಲ್ಲಿ ಕರ್ಕೊಂಡು ಹೋಗಬೇಕಾದವನು ಇವನೇ. ಇದು ಹೇಗಿದೆ ಅಂತ ಹೇಳಿದರೆ, ಒಂದು ಕಡೆ ಸುಖ ಇದೆ, ಅಮೃತ ಇದೆ, ಆದರೆ ಅದರ ಹತ್ತಿರ ನಮಗೆ ಹೋಗುವಂತಹ ಸಾಮರ್ಥ್ಯವಿಲ್ಲ. ನನ್ನನ್ನು ಇವನೇ ಕರ್ಕೊಂಡು ಹೋಗಬೇಕು. ಮಗುವನ್ನು ತಾಯಿ ಊಟ ಮಾಡಿಸಲಿಕ್ಕೆ ಕರ್ಕೊಂಡು ಹೋಗುವ ಹಾಗೆ. ಊಟ ಇದೆ, ಮಗುವಿಗೆ ಹಸಿವಾಗ್ತಾ ಇದೆ, ಗೊತ್ತಿದೆ, ಆದರೆ ಅಲ್ಲಿ ಹೋಗಿ ಅದನ್ನು ತಿನ್ನುವ ಹಾಗೆ ಇಲ್ಲ. ತಾಯಿ ತಗೊಂಡು ಹೋಗಿ ಮಗುವಿಗೆ ಅಡಿಗೆಯನ್ನು ಮಾಡಿಸಿ, ಊಟವನ್ನು ಮಾಡಿಸಿ ತಿನ್ನಿಸಬೇಕಲ್ವಾ. ಇದೇ ನಮ್ಮ ವ್ಯವಸ್ಥೆ ಪ್ರಪಂಚದಲ್ಲಿ. ಪರಮಾತ್ಮ ಅವನ ಸರ್ವತಂತ್ರ ಸ್ವತಂತ್ರನಾಗಿ ಎಲ್ಲ ವಿಧದ ಆನಂದಗಳಿಗೂ ಅಧಿಪತಿಯಾಗಿ ಸರ್ವೋತ್ತಮನಾಗಿದ್ದಾನೆ ಮಾತ್ರ ಅಲ್ಲ, ಅವನನ್ನು ಹುಡುಕಿಕೊಂಡು ಬಂದವರು ಬನ್ನಿ, ಬೇಡದಿದ್ದವರು ಬೇಡ, ನಿಮ್ಮ ಪಾಡಿಗೆ ಇರಿ ಅಂತ ಹೇಳಿ ಆ ರೀತಿಯಾದಂತಹ ವ್ಯವಸ್ಥೆ ಯಾರಿಗೂ ಎಲ್ಲರೂ ಕೂಡ ಚಿಕ್ಕ ಮಗುವಿನ ರೀತಿಯಲ್ಲಿಯೇ ಸಂಪೂರ್ಣವಾಗಿ ಅಸ್ವತಂತ್ರರು. ಹಾಗಾಗಿ ಪ್ರಕೃಷ್ಟವಾದಂತಹ ಆನಂದವನ್ನು ಕೊಡುವವನು ಮತ್ತು ಪ್ರಕೃಷ್ಟವಾದಂತಹ ಒಂದು ಕ್ರಿಯೆಯನ್ನು ನಡೆಸುವವನು, ಯಾರಿಗೂ ಸ್ವಂತವಾಗಿ ಹೋಗುವಂತಹ ಬಲ ಇಲ್ಲ ಅಂತ ಅರ್ಥ. ಪ್ರಾಣ ಅಂತ ಹೇಳಿದರೆ ಬಲ ಅಂತ ಇನ್ನೊಂದು ಅರ್ಥ ಇದೆ. ಬಲಂ ಬಲವತಾಮಸ್ಮಿ ಕಾಮರಾಗ ವಿವರ್ಜಿತಂ ಅಂತ ಕೃಷ್ಣ ಹೇಳುವ ಹಾಗೆ, ಪರಮಾತ್ಮ ಬಲ, ಸಂಪೂರ್ಣವಾದಂತಹ ಒಂದು ಪ್ರವೃತ್ತಿಯನ್ನು ಮಾಡಬೇಕಾದರೆ, ಯಾವುದೇ ಪ್ರವೃತ್ತಿ ಇರಲಿ ಸ್ವಲ್ಪ ಬಲ ಬೇಕು, ಎನರ್ಜಿ ಬೇಕಲ್ವಾ. ಆ ಬಲ ಇದ್ದರೆ ತಾನೇ. ಈಗ ಏಳಬೇಕಾದರೂ ಕೂಡ ಶಕ್ತಿ ಬೇಕು, ಅದಕ್ಕೆ ಶಕ್ತಿಯ ಪ್ರಯೋಗವನ್ನು ಮಾಡಬೇಕು. ಬಲ ಪ್ರಯೋಗ ಇಲ್ಲದಿದ್ದರೆ ಯಾವುದೇ ಕ್ರಿಯೆ ಕೂಡ ಮುಂದೆ ನಡೆಯುವುದೇ ಇಲ್ಲ. ಒಂದೊಂದು ವಸ್ತುವನ್ನು ತೆಗೆದು ಆಚೆ ಇಡಬೇಕು ಅಂತ ಹೇಳಿದ್ದು ಕೂಡ ಸ್ವಲ್ಪ ಬಲ ಪ್ರಯೋಗ ಆಗಬೇಕು, ಶಕ್ತಿಯ ಉಪಯೋಗ ಆಗಬೇಕು. ಆದರೆ ಅದಕ್ಕೊಂದು ಪ್ರೇರಣೆ ಬೇಕು. ಯಾಕೆ? ಇದರಿಂದ ನನಗೆ ಪ್ರಯೋಜನ ಇದೆ ಅಂತ ಅವನಿಗೆ ಅನ್ನಿಸಬೇಕು. ನೋಡಿ ಎಷ್ಟೆಲ್ಲ ಚಿಂತನೆಗಳಿವೆ ಒಂದು ಕ್ರಿಯೆಯ ಹಿನ್ನೆಲೆಯಲ್ಲಿ ಅಂತ ನೋಡಿ. ಇಲ್ಲಿ ಪರಮಾತ್ಮನೇ ಬಲವನ್ನು ಕೊಡುವ ಒಂದು ಕಂಪನಾತ್ ಅಲ್ವಾ, ಕಂಪಕೋನ್ಯಸ್ಯ ಜೀವತಃ, ಅವನು ಮೋಟಿವೇಶನ್ ಆಗಬೇಕಾದರೂ, ಆ ಪ್ರವೃತ್ತಿ ಆಗಬೇಕಾದರೆ ಅಲ್ಲಿ ಏನಾದರೂ ಒಂದು
ಇನ್ಸ್ಪಿರೇಷನ್ ಬರಬೇಕಾದರೂ ಕೂಡ ಪರಮಾತ್ಮನೇ ಅನುಗ್ರಹ ಮಾಡಬೇಕು. ಅವನನ್ನು ಹೊರತು ಬೇರೆ ಯಾವುದೂ ಕೂಡ ಬಲಪ್ರದವಾದಂತಹ ಪ್ರಚೋದನಕಾರಿಯಾದಂತಹ ಶಕ್ತಿಯೂ ಪ್ರಪಂಚದಲ್ಲಿಲ್ಲ. ಹಾಗಾಗಿ ಪರಮಾತ್ಮನೇ ಬಲವತಾಮಸ್ಮಿ ಅಂತ ಯಾರೆಲ್ಲ ಸ್ವಲ್ಪ ಶಕ್ತಿ ಪ್ರಯೋಗ ಮಾಡಿ ಏನನ್ನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಒಂದು ಚಿಕ್ಕ ಪ್ರಾಣಿಯಿಂದ ಹಿಡಿದು ದೊಡ್ಡದಾದಂತಹ ಮಹತ್ ಕಾರ್ಯದವರೆಗೂ ಕೂಡ ಗಮನಿಸಬೇಕಾದರೆ ಅಲ್ಲಿ ಆ ಬಲ ಪ್ರಯೋಗಕ್ಕೆ ಕಾರಣನಾದವನವನು. ಆದ್ದರಿಂದ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತ ಕರ್ಮಣ ಅಂತ ಹೇಳಿ ದೇವರ ಪೂಜಾರೂಪವಾದಂತಹ ಸಂಕಲ್ಪಕ್ಕೆ ನಿತ್ಯವೂ ಕೂಡ ನಾವು ಈ ರೀತಿಯಾದಂತಹ ಚಿಂತನೆಯನ್ನೇ ಮಾಡ್ತೇವೆ. ಯಾಕಂದರೆ ಯಾವ ರೀತಿಯಿಂದಲೂ ಯಾವ ಆ್ಯಂಗಲಿಂದ ನೋಡಿದರೂ ಕೂಡ ಸ್ವತಂತ್ರವಾಗಿ ಏನನ್ನು ಮಾಡುವಂತಹ ಅರ್ಹತೆ ಅಥವಾ ಬಿಡಿ ಶಕ್ತಿ ಸಾಮರ್ಥ್ಯವೇ ನಮ್ಮ ಹತ್ರ ಇಲ್ಲ. ಅನುಕೂಲ ಇಲ್ಲಿಂದ ಮತ್ತೆ ಬರೋದು ಯಾವುದೂ ಇಲ್ಲ ನಮ್ಮ ಹತ್ರ. ಹೀಗಾಗಿ ಪ್ರತಿಯೊಂದು ಕ್ರಿಯೆಯ ಹಿನ್ನೆಲೆಯಲ್ಲಿ ಆ ಸಮಂತಾತ್ ಅಂದರೆ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ, ಕಾರ್ಯಪ್ರವೃತ್ತಿಯ ಸಮಯದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರೇರಕ ಶಕ್ತಿ, ಬಲಶಕ್ತಿ ಮತ್ತು ಆ ಕಾರ್ಯಸಿದ್ಧಿಯನ್ನು ತಂದುಕೊಡುವಂತಹ ಅದರ ಪರಿಣಾಮವಾಗಿ ಮತ್ತು ನಾವು ಅತ್ಯಂತ ನಿರೀಕ್ಷೆಯಿಂದ ಪ್ರವೃತ್ತರಾದಂತಹ ಕೆಲಸದಲ್ಲಿ ನಮಗೆ ಸುಖವನ್ನು, ಆನಂದವನ್ನು, ಸಂತೃಪ್ತಿಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಎಲ್ಲವನ್ನು ಕೂಡ ತಂದುಕೊಡುವಂತಹ ಏಕೈಕ ಶಕ್ತಿ ಆದ್ಯಂತವಾಗಿ ಪರಮಾತ್ಮ ಒಬ್ಬನೇ. ಅದಕ್ಕೆ ಅವನನ್ನು ಪ್ರಾಣ ಅಂತ ಕರೀತಾರೆ. ಅವನನ್ನು ಪ್ರಾಣ ಅಂತ ಹೇಳಿ ಈ ವಿಷ್ಣು ಸಹಸ್ರನಾಮ ಚಿಂತನೆಯಲ್ಲಿ 3 ಸಲ ಕಲೀಲಿಕ್ಕೆ ಇದೆ. 2 ಸಲ ಅವನ ಪ್ರಾಣ ಅನ್ನುವಂತಹ ಹೆಸರು ಆವರ್ತನೆ ಆಗಲಿಕ್ಕಿದೆ. ಆಗ ಮತ್ತಷ್ಟು ಚಿಂತನೆ ಮಾಡೋಣ. ಕೃಷ್ಣಾರ್ಪಣಂ.